ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಮಹಾರಾಷ್ಟ್ರದ ಠಾಣೆಯಲ್ಲಿ ಕರಾವಳಿಯ ಹೆಮ್ಮೆಯ ಕಲೆ ಯಕ್ಷಗಾನದ ಭವ್ಯ ಸಂಭ್ರಮ ನೆರವೇರಿತು. ಯಕ್ಷ ಕಲಾಭಿಮಾನಿ ಬಳಗ ಠಾಣೆಯ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಬೆಳೆಕೊಡ್ಲು ಹೊಸೂರು ಮತ್ತು ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಮಂಡಳಿ ಮುಂಬಯಿಯ ಸಂಚಾಲಕರಾದ ಸುರೇಶ್ ಬರ್ಕಲ್ ಮಕ್ಕಿ ಇವರ ನೇತೃತ್ವದಲ್ಲಿ ಯಕ್ಷ ಕಲಾಭಿಮಾನಿ ಬಳಗ ಠಾಣೆ ಇದರ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ಮಾತ್ರವಲ್ಲದೆ ಕಲಾಕ್ಷೇತ್ರ ಹಾಗೂ ಸಮಾಜ ಸೇವೆಯಲ್ಲಿ ಗಣನೀಯ ಕೊಡುಗೆ ನೀಡಿದ ಸಾಧಕರಿಗೆ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದು ಕರಾವಳಿಯ ಗಂಡು ಕಲೆ ಯಕ್ಷಗಾನದ ಝೇಂಕಾರ. ಠಾಣೆ ಪಶ್ಚಿಮದ ಮುಲುಂಡ್ ಚೆಕ್ನಾಕ ಸಮೀಪದ ನವೋದಯ ಜೂನಿಯರ್ ಕಾಲೇಜು ಸಭಾಂಗಣದಲ್ಲಿ ಜುಲೈ 19 ರವಿವಾರ ಸಂಜೆ ಯಕ್ಷಗಾನದ ಭವ್ಯ ಲೋಕವೇ ಸೃಷ್ಟಿಯಾಗಿತ್ತು. ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಮಂಡಳಿ ಮೆಕ್ಕೆಕಟ್ಟು ಮೇಳ ಹಾಗೂ ಅತಿಥಿ ಕಲಾವಿದರ ಸಂಯುಕ್ತ ಆಶ್ರಯದಲ್ಲಿ ರಾಜ ರುದ್ರಕೋಪ ಎಂಬ ಅದ್ಭುತ ಪೌರಾಣಿಕ ಯಕ್ಷಗಾನ ಪ್ರದರ್ಶನಗೊಂಡು ಕಲಾಭಿಮಾನಿಗಳನ್ನು ಮಂತ್ರಮುಗ್ಧಗೊಳಿಸಿತು. ಈ ಸಾಂಸ್ಕೃತಿಕ ಸಂಭ್ರಮದ ಮಧ್ಯೆ ಪ್ರಮುಖ ಆಕರ್ಷಣೆಯಾಗಿದ್ದುದು ಪ್ರಶಸ್ತಿ ಪ್ರದಾನ ಸಮಾರಂಭ. ಕಲಾ ಪೋಷಕರಾದ ಪೊಲ್ಯ ಉಮೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಿರು ಸಭಾ ಕಾರ್ಯಕ್ರಮದಲ್ಲಿ ಯಕ್ಷಗಾನ ರಂಗದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕಲಾವಿದ ಸುಭಾಷ್ ಚಂದ್ರ ಎಸ್ ಹೆಗಡೆ ಕಟ್ಟಿಂಗೇರಿ ಮನೆ ಅವರಿಗೆ ಅತಿಥಿ ಗಣ್ಯರ ದಿವ್ಯ ಹಸ್ತದಿಂದ ಯಕ್ಷ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಅತ್ಯಂತ ಸಡಗರದಿಂದ ಸನ್ಮಾನಿಸಲಾಯಿತು. ಕಣಂಜಾರು ದೊಡ್ಡಮನೆ ಸಂಜೀವ್ ಹೆಗಡೆ ಹಾಗೂ ಬೆಳ್ಳಿ ಕಟ್ಟಿಂಗೇರಿ ಮನೆ ರತ್ನಾವತಿ ಹೆಗಡೆ ದಂಪತಿಯ ಪಂಚಮ ಪುತ್ರರಾದ ಸುಭಾಷ್ ಚಂದ್ರ ಹೆಗಡೆ ಅವರು ಸೇವೆ
ಹಾಗೂ ಕಲೆಯನ್ನೇ ಉಸಿರಾಗಿಸಿಕೊಂಡವರು. ಬಾಲ್ಯದಿಂದಲೇ ಕಲೆಯ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದವರು. ಕಲಾವಿದರಾಗಿ, ಕಲಾ ಪೋಷಕರಾಗಿ, ದಾನಿಯಾಗಿ, ಸಮಾಜ ಸೇವಕರಾಗಿ ಗುರುತಿಸಿಕೊಂಡ ಹೆಗ್ಗಳಿಕೆ ಇವರದ್ದು. ಇದೀಗ ಇವರ ಸಾಧನೆಗೆ ಯಕ್ಷ ಸೇವಾ ರತ್ನ ಮುಕುಟಪ್ರಾಯವಾಗಿ ಸಂದಿದೆ. ಯಕ್ಷಗಾನವೆಂದರೆ ಸಂಸ್ಕೃತ ಮತ್ತು ಗದ್ಯ ಭಾಗದಲ್ಲಿದ್ದಂತಹ 18 ಪುರಾಣ, 4 ವೇದಗಳನ್ನು ಮಹಾಕವಿ ಅದನ್ನು ಗದ್ಯ ಭಾಗದಿಂದ ಪದ್ಯ ರೂಪಕ್ಕೆ ತಂದು ಹಾವ ಭಾವ ಮತ್ತು ನೃತ್ಯವನ್ನು ಜನಸಾಮಾನ್ಯರಿಗೆ ತಿಳಿಯಪಡಿಸುವುದು ಯಕ್ಷಗಾನ. ಈ ಯಕ್ಷಗಾನದಲ್ಲಿ ನಮಗೆ ನ್ಯಾಯ, ನೀತಿ, ಧರ್ಮ, ನಮ್ಮ ಜೀವಮಾನವನ್ನು ಹೇಗೆ ನಡೆಸುವುದು ಎನ್ನುವಂತಹ ಸಂದೇಶವು ಸಿಗುತ್ತಿದ್ದ ಒಂದು ಕಾಲ. ಅದರಿಂದ ಇವತ್ತಿನವರೆಗೂ ಅದು ಜೀವಂತವಾಗಿ ಐಶ್ವರ್ಯದ ಕಲೆಯಾಗಿ ಬೆಳೆದಿದೆ. ಇದರಲ್ಲಿ ನಾನಾ ಕಾರಣದಿಂದ ನಾನು ಅದರ ಬಗ್ಗೆ ಬಹಳ ಅಭಿಮಾನಿಯಾದ. ಒಂದನೇದಾಗಿ ನನ್ನ ತಂದೆ ಮತ್ತು ಸೋಮನಾಥ ಹೆಗಡೆಯವರು ಸಂಬಂಧ, ಅವರಿಗೆ ಬಹಳ ರೀತಿಯಲ್ಲಿ ಒಟ್ಟಿಗೆ ಇದ್ದವರು ಅವರು. ಆ ರೀತಿಯಾಗಿ ನನ್ನ ಮನೆಗೆ ಪಾಸ್ ಬರ್ತಿತ್ತು ಯಕ್ಷಗಾನದಲ್ಲಿ. ನನ್ನ 3ನೇ ಕ್ಲಾಸ್ 5ನೇ ಕ್ಲಾಸ್ ಇರುವಾಗ ನಾನು ಇರುವುದು ಕುರ್ಚಿಯಲ್ಲಿ ಕೂತ್ಕೊಂಡು ಯಕ್ಷಗಾನ ನೋಡಿದವರು. ಆ ಸಮಯದಲ್ಲಿ ಕಾಳಿಂಗ ನಾವುಡರು, ಅರಾಟೆ ಮಂಜುನಾಥ, ಸಿರಿಯಾರ ಮಂಜುನಾಯಕ, ಇಂಥವರೆಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ಆವಾಗಲೇ ನಾನು ಪರಿಚಯ ಮಾಡಿದವರು. ಆ ನಂತರ ತದನಂತರ ಯಕ್ಷಗಾನವನ್ನು ಕಲಿಯುವಂಥ ಆಸೆ ಗುರುರಾಜ್ ಮಾರ್ಪಳ್ಳಿಯವರಲ್ಲಿ ಕಾಲೇಜ್ ಟೈಮಲ್ಲಿ ನಾನು ಕಲಿಯಲು ಹೋಗ್ತಿದ್ದೆ. ಆ ನಂತರ ಅಲ್ಲಿ ಮತ್ತು ಯಾವುದೋ ಕಲಿಯುವ ಇದರಲ್ಲಿ ಅಥವಾ ಮತ್ತು ಉದ್ಯೋಗ ನಿಮಿತ್ತ ನಾನು ಪೂರ್ಣಕ್ಕೆ ಬರಬೇಕಾಯಿತು. ಅದು ಯಾವುದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ. ತದನಂತರ ಮತ್ತು ಅದರ ಪ್ರೇಮದೊಟ್ಟಿಗೆ ಸುಬ್ರಹ್ಮಣ್ಯ ಆಚಾರ್ಯರಂತ ಯಕ್ಷಗಾನ ಭಾಗವತರನ್ನು ನನ್ನ ಮನೆಯಲ್ಲಿ ಕೂತ್ಕೊಳಿಸಿ ಯಕ್ಷಗಾನ ಭಾಗವತಿಯನ್ನು ಸ್ವಲ್ಪ ಕಲ್ತಿದ್ದೇನೆ, ಅಷ್ಟೇನಿಲ್ಲ. ಅಂತ ಒಂದು ಅಭಿಮಾನಿ ನಾನು. ಹಾಗಾಗಿ ಯಕ್ಷಗಾನದ ಮೇಲೆ ಬಹಳ ಪ್ರೀತಿ. ಈಗ ನಾನು ಅದಕ್ಕೆ ಕಲಾ ಪೋಷಕನಾಗಿ ಆದರೂ ಅದನ್ನು ಹೆಲ್ಪ್ ಮಾಡುವ ಅಂತೇಳಿ ನನ್ನದೊಂದು ಆಸೆ. ನೀವು ಯಕ್ಷ ರತ್ನ ಎಂಬುವಂತಹ ಇದನ್ನು ನಮಗೆ ಯಾಕೆ ಅಷ್ಟು ದೊಡ್ಡದೇನು ಕೊಟ್ಟಿದ್ದೀರಿ ನಮ್ಗೆ ಗೊತ್ತಿಲ್ಲ. ಆದರೂ ನನ್ನ ತಾಯಿ ಹೆಸರು ರತ್ನ. ಅದರಿಗೆ ಇದನ್ನು ಅವರಿಗೆ ಅರ್ಪಿಸ್ತೇನೆ. ಹಾಗೆ ಯಕ್ಷ ರಾಜ್ಯೋತ್ಸವವು ನನಗೆ 1 ವರ್ಷದ ಹಿಂದೆ ಕೊಟ್ಟಿದ್ದರು ಉಡುಪಿ ಮ್ಯಾಂಗ್ಳೂರಲ್ಲಿ. ಹಾಗೆ ಕಲಾ ಪೋಷಕನಾಗಿ ಆದಷ್ಟು ಇನ್ನೂ ಮುಂದೆ ಮಾಡುತ್ತೇನೆ ಅಂತ ಹೇಳುತ್ತಾ ನಾವೆರಡು ಮಾತುಗಳನ್ನು ಮುಗಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉದ್ಯಮಿಗಳು, ಕಲಾ ಪೋಷಕರುಗಳಾದ ದಯಾನಂದ್ ಎಸ್ ಶೆಟ್ಟಿ ಯಳತ್ತೂರು ಗುತ್ತು, ರತ್ನಾಕರ್ ಜಿ ಶೆಟ್ಟಿ ಗಿಳಿಯಾರ ಕೋಟ, ಉದಯ್ ಶೆಟ್ಟಿ ಕೌಡೂರು, ಸಂತೋಷ್ ಶೆಟ್ಟಿ ಹೊಸೂರು, ಶೇಖರ್ ಕೆ ಶೆಟ್ಟಿ, ಜೈರಾಮ್ ಪೂಜಾರಿ, ಉದಯ್ ಶೆಟ್ಟಿ ಆರ್ಡಿ, ಜಯಂತ್ ಶೆಟ್ಟಿ, ಸ್ಟ್ಯಾನಿ ಮೋನಿಸ್ ಕಲಸ್, ಹರ್ಷವರ್ಧನ್ ಶೆಟ್ಟಿ ಮೊದಲಾದ ಮಹನೀಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಈಗ ಹಟ್ಟಿಯಂಗಡಿ ಮೇಳ ಬಂದಿದೆ. ಇದರ ನಂತರ ಕೆಲವೊಂದು ಮೇಳಗಳು ಬರ್ತಾ ಇವೆ. ಬಡಗು, ತೆಂಕು ತಿಟ್ಟಿನ ಯಾವುದೇ ಒಂದು ಯಕ್ಷಗಾನ ಆಗಲಿ, ಆ ಯಕ್ಷಗಾನವನ್ನು ಉಳಿಸಿ ಬೆಳೆಸಿ ನೀವು ಎಲ್ಲ ಕಲೆಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಈ ಹಟ್ಟಿಯಂಗಡಿ ಮೇಳದ ಎಲ್ಲ ಕಲಾವಿದರಿಗೂ, ರಂಜಿತ್ ಶೆಟ್ಟಿಯವರಿಗೂ, ಕುಳಿತಂತ ಎಲ್ಲ ಕಲಾ ಪೋಷಕರಿಗೂ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಇವತ್ತು ವಿಶೇಷವಾಗಿ ಸುಭಾಷ್ ಚಂದ್ರ ಹೆಗ್ಡೆ ಕಟ್ಟಂಗೇರಿ ಅವರಿಗೆ ನೀವು ಒಬ್ಬ ಕಲಾವಿದ, ಕಲಾ ಪೋಷಕನನ್ನ ಸನ್ಮಾನ ಮಾಡಿದ್ದೀರಿ ಈ ವೇದಿಕೆಯಲ್ಲಿ. ಅದು ಅಲ್ಲದೆ ಯಕ್ಷ ಕಲಾ ರತ್ನ ಎನ್ನುವಂತ ಬಿರುದನ್ನು ಕೊಟ್ಟಿದ್ದೀರಿ. ಹೀಗೆ ನಿರಂತರವಾಗಿ ನಿಮ್ಮೆಲ್ಲರ ಬರ್ಕಲ್ಮಕ್ಕಿ ಆಗಿರ್ಲಿ, ರಂಜಿತ್ ಆಗಿರ್ಲಿ, ಅಥವಾ ನವೋದಯ ಶಾಲೆಯ ಎಲ್ಲರೂ ಆಗಿರ್ಲಿ, ಮಂಡಳಿಯವರೆಲ್ಲರೂ ಆಗಿರ್ಲಿ, ಈ ಕಲೆಯನ್ನ ಬೆಳೆಸ್ತಾರೆ. ಇಂತಹ ಒಂದು ಸಮಾಜದಲ್ಲಿ ಸೇವೆ ಮಾಡುವಂತಹ ಇನ್ನಷ್ಟು ಗಣ್ಯರನ್ನು ಕರೆದು ಇಲ್ಲಿ ಸನ್ಮಾನಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮಿಂದ ಸಹಕಾರವನ್ನು ಬಯಸಿದ್ರು. ನಾವು ಈ ವೇದಿಕೆಯನ್ನು ಯಕ್ಷಗಾನಕ್ಕಾಗಿ ನಾವು ನಿರ್ಮಿಸಿದಂತಹ ವೇದಿಕೆ. ಈ ವೇದಿಕೆಯಲ್ಲಿ ಸುರೇಶ್ ಮಕ್ಕಳ್ಮಕ್ಕೆ ಅವರು ಯಕ್ಷಗಾನವನ್ನು ಆಯೋಜಿಸಿ ಅದರಲ್ಲಿ ಅವರಿಗೆ ಏನು ಉಳಿಯುತ್ತದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಆದರೂ ಕಲೆಯ ಮೇಲೆ ಭರವಸೆ ನೀರಿಸಿ
ಮಾಡಿದಂತ ಈ ಯಕ್ಷಗಾನಕ್ಕೆ ಆಗಮಿಸಿ ಈ ಕಲೆಯನ್ನು ಪ್ರೋತ್ಸಾಹಿಸಿ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಬಂಧುಗಳೇ, ಇಂದಿನ ಈ ವೇದಿಕೆಯಲ್ಲಿ ಪುಣೆಯ ಪ್ರಸಿದ್ಧ ಉದ್ಯಮಿ ಆರ್ಯ ಪ್ರಶಸ್ತಿ ವಿಜೇತರು ಹಾಗೂ ಇಂದು ಯಕ್ಷ ಸೇವಾ ರತ್ನವನ್ನು ನೀಡಿದಂತಹ ಸುಭಾಷ್ ಚಂದ್ರ ಕಟ್ಟಂಗೇರಿ ಅವರಿಗೆ ಶುಭಾಕಾಂಕ್ಷೆಗಳನ್ನು ಸಲ್ಲಿಸುತ್ತಾ, ಮುಂಬರುವ ದಿನಗಳಲ್ಲಿಯೂ ಕೂಡ ತಾವು ಕೂಡ ಕಲಾವಿದರ ಪಾಲಿಗೆ ಸ್ಪಂದಿಸಬೇಕೆಂದು ಮನವಿ ಮಾಡುತ್ತಾ, ಇನ್ನು ಮುಂದೆಯೂ ಕೂಡ ನಮ್ಮನನ್ನು ಈಗ ಯಾರು ದಯಾನಂದ್ ಶೆಟ್ಟಿ ಅಂತ ಹೊಗಳಿದ್ರು, ನನ್ನಿಂದ ಒಬ್ಬನಿಂದ ಖಂಡಿತವಾಗಿ ಆಗಿದ್ದಂತ ಸಂಘ ಅಲ್ಲ ಇದು, ಹಿರಿಯರಿಂದ ಆಧರಿಸಲ್ಪಟ್ಟಂತಹ ಸಂಘದಲ್ಲಿ ಮುಂದಕ್ಕೆ ಕೊಂಡೊಯ್ಯುವಂತ ಯೋಗ ಭಾಗ್ಯ ನಮ್ಮ ಪಾಲಿಗೆ. ಈಗ ನನ್ನ ಅವಧಿಯಲ್ಲಿ ಅಧ್ಯಕ್ಷನೇ ಒಳ್ಳೆ ರೀತಿಯಲ್ಲಿ ಕೆಲಸ ಎಲ್ಲರ ಸಹಕಾರದಿಂದ ನಡೆಯುತ್ತದೆ. ಅವರೆಲ್ಲರ ಸಹಕಾರದಿಂದ ಈ ವೇದಿಕೆಯಲ್ಲಿ ಕಲೆ ಮತ್ತು ಕಲಾವಿದರಿಗೆ ಎಲ್ಲರಿಗೂ ನಾವು ಸಹಕಾರವನ್ನು ಕೊಡ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ಕೂಡ ಕಲೆ ಮತ್ತು ಕಲಾವಿದರಿಗೆ ಈ ನಮ್ಮ ನವೋದಯ ಕನ್ನಡ ಸೇವಾ ಸಂಘ ಕಲ್ಪವೃಕ್ಷದ ಹಾಗೆ ನಾವು ಮಾಡ್ತೇವೆ ಎಂಬ ಆಶ್ವಾಸನೆ ನೀಡುತ್ತಾ, ಆಗಮಿಸಿದಂತಹ ಕಲಾವಿದರೆ ಈಗ ಇನ್ನೂ ಮುಂಬರುವ ದಿನಗಳ ಹಲವಾರು ಕಾರ್ಯಕ್ರಮಗಳಿದೆ. ಬರುವ 26ಕ್ಕೆ ನಮ್ಮ ಬಜಿಪೇಯ ಮೇಳದವರಿಂದ ಕೃಷ್ಣ ಕೃಷ್ಣ ಶ್ರೀಕೃಷ್ಣ ಎಂಬ ಪೌರಾಣಿಕ ಕಥಾಭಾಗ, ಹಾಗೆ 1ನೇ ತಾರೀಕಿನಂದು ಮಹಾಗಣಪತಿ ಯಕ್ಷಗಾನ ಮಂಡಳಿ ಕಟ್ಟಿಬೊಲ್ಲ ಇವರಿಂದ ತ್ಯಾಗದ ತುಳು ನಾಟಕ ಯಕ್ಷಗಾನ, ಅದೇ ರೀತಿ 16ನೇ ತಾರೀಕಿಗೆ ಮಾರನೆಕಟ್ಟೆಯವರಿಂದ ಮೇಳದವರಿಂದಲೂ ಒಂದು ಪೌರಾಣಿಕ ಯಕ್ಷಗಾನ ಕಲಾವಿದ ನಡೆಯಲಿದೆ. ಅದೇ ರೀತಿ ಈ ತಿಂಗಳ 29ನೇ ತಾರೀಕಿಗೆ ವಿಶೇಷವಾದ ಬಲಿಷ್ಠ ತಂಡದೊಂದಿಗೆ ಯಕ್ಷಗಾನ ತಾಳಮದ್ದೆಯಲ್ಲಿ ನಡೆಯಲಿದೆ. ನಿಮಗೆಲ್ಲರಿಗೂ ವಾಟ್ಸ್ಆಪ್ ಮುಖಾಂತರ ನಾನು ಖಂಡಿತವಾಗಿ ತಿಳಿಸ್ತೇನೆ. ಆ ಎಲ್ಲ ಕಾರ್ಯಕ್ರಮ ತಾವೆಲ್ಲರೂ ಬಂದು ಕಲೆ ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ಈ ನಮ್ಮ ಯಕ್ಷಗಾನ ಕಲೆ ಬೆಳೆಸಲು, ಉಳಿಸಲು, ಪೋಷಿಸಲು ತಾವೆಲ್ಲರೂ ಸಹಕಾರ ನೀಡಬೇಕಂತ ಕೇಳಿಕೊಳ್ಳುತ್ತಾ ಸುರೇಶ್ ಬರ್ಕಟ್ ಅವರಿಗೆ ವಿಶೇಷವಾದ ಶುಭಾಕಾಂಕ್ಷೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಯಕ್ಷಗಾನ ಗೆದ್ದಿ. ಸಭಾಧ್ಯಕ್ಷತೆ ವಹಿಸಿದ್ದ ಕಲಾ ಪೋಷಕರಾದ ಪೊಲ್ಯ ಉಮೇಶ್ ಶೆಟ್ಟಿ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಬೇರೊಂದು ದೇಶದ ಸಂಸ್ಕೃತಿ, ಬೇರೊಂದು ದೇಶದ ಇತಿಹಾಸ, ಬೇರೊಂದು ದೇಶದ ಭಾಷೆ ಅದು ನಮ್ದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಭಾರತ ಅಂತ ಹೇಳಿದ್ರೆ ಜ್ಞಾನವನ್ನು ಆರಾಧಿಸುವಂತಹ ಆ ದೇಶ. ಅದಕ್ಕೋಸ್ಕರ ಜ್ಞಾನಿಗಳು ಜ್ಞಾನ ಸಂಪಾದನೆಗೋಸ್ಕರ ಇಲ್ಲಿಗೆ ಬರ್ತೀವಿ. ಪ್ರಪಂಚಕ್ಕೆ ಎಲ್ಲ ಜ್ಞಾನವನ್ನು ತಿಳಿಸಿದಂತಹ ದೇಶ. ಇವತ್ತು ಈ ದೇಶದಿಂದ ಕೃತಜ್ಞರಾದಂತಹ ಜನರು ಅವರ ದೇಶಕ್ಕೆ ಹೋದ ತಕ್ಷಣದಲ್ಲೇ ಭಾರತ ಎಂದು ಇಂಡಿಯಾ ಅಂತ ಕೇಳಿದ ತಕ್ಷಣದಲ್ಲಿ ಅವರು ಅಲ್ಲಿಂದಲೇ ಕೈಮುಗಿತಿದ್ದಾರೆ. ಆದರೆ ಇವತ್ತು ನಮಗೆ ಪರಭಾಷಾ ಸಂಸ್ಕೃತಿಯ ಪ್ರಭಾವದಿಂದಲೋ ಅಥವಾ ಇನ್ನಿತರ ಕಾರಣಗಳಿಂದ ಯಕ್ಷಗಾನದ ಬಗ್ಗೆ ಜನರಿಗೆ ಸ್ವಲ್ಪ ಅವಧಿ ಮುಂದುವರಿಯುತ್ತಿರುವಂಥದ್ದು ಕಂಡುಬರುತ್ತಾ ಇದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಪ್ರಾಣಿ ಪರಿಸರದಲ್ಲಿ ಬಹಳಷ್ಟು ಕಾರ್ಯಕ್ರಮ ಮಾಡುತ್ತಾ ಇರ್ತವೆ. ಪ್ರೇಕ್ಷಕರ ಸಂಖ್ಯೆ ಕಮ್ಮಿ ಆಗುವುದು ಇದೊಂದು ಒಳ್ಳೆಯ ಸೂಚನೆ ಅಲ್ಲ. ನೀವೆಲ್ಲರೂ ವಿದ್ಯಾವಂತರು, ಕಲಾವಿದರು, ಕಲಾಪೋಷಕರು, ಯಕ್ಷಗಾನ ಕಲೆ ನಮ್ಮ ಕರಾವಳಿ ತೀರದಲ್ಲಿ ಆವಿರ್ಭವಿಸಿರುವಂತಹ ಒಂದು ಕಲೆ. ಅದನ್ನು ಉಳಿಸಿ ಬೆಳೆಸಬೇಕು. ನಲ್ಲಿ ಹೆಚ್ಚಿಗೆ ಒಬ್ಬ ಉತ್ತಮ ಪ್ರೇಕ್ಷಕನಾಗಿ, ವಿಮರ್ಶಕನಾಗಿ, ಚಿಂತಕನಾಗಿ ಎಲ್ಲಿ ಯಕ್ಷಗಾನ ಕಲೆಯು ಪ್ರದರ್ಶಿಸಲ್ಪಡುತ್ತದೆಯೋ ಅಲ್ಲಿ ಇದೊಂದು ಜ್ಞಾನ ಯಜ್ಞ, ಜ್ಞಾನ ಸತ್ರ. ಆ ಯಜ್ಞದಲ್ಲಿ ಪಾಲ್ಗೊಂಡು ಯಾವುದೇ ಮೇಳವಾಗಲಿ ಅವರು ಮುಂಬೈಗೆ ಬಂದಾಗ ನಿಮ್ಮದಾದ ದೇಣಿಗೆ ಏನು ಅಂತ ಹೇಳಿದ್ರೆ ಉತ್ತಮ ಪ್ರೇಕ್ಷಕರಾಗಿ, ವಿಮರ್ಶಕರಾಗಿ, ಚಿಂತಕರಾಗಿ ಕಲೆ ಮತ್ತು ಕಲಾವಿದರನ್ನು ಹರಿಸುವಂತಹ ಒಂದು ಪರಿಪಾಠವನ್ನು ನೀವು ಇಟ್ಟುಕೊಳ್ಳಿ ಅಂತ ಹೇಳ್ತಾ, ಲೆಕ್ಕಿಬಿಟ್ಟು ಮೇಳದ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ಯಶಸ್ಸನ್ನು ಹೊಂದುವಂತಾಗಲಿ. ಯಕ್ಷಗಾನ ಕಲೆಯ ಆರಾಧನಾ ಅವಿಚ್ಛಿನ್ನವಾಗಿ ನಡೆಯಲಿ. ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡುವಂತಹ ಒಂದು ಚಿನ್ನದ ಕಲಶ ಯಕ್ಷಗಾನ ಭಾರತೀಯ ಸಾಂಸ್ಕೃತಿಕ ಕ್ಷೇತ್ರದ ಒಂದು ಉನ್ನತವಾದಂತಹ ಒಂದು ಕಲಾ ಪ್ರಕಾರ. ಇದನ್ನು ಉಳಿಸಿಬಿಟ್ಟು ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಏಕ ಮನಸ್ಸಿನಿಂದ, ಏಕ ಉದ್ದೇಶದಿಂದ ನಾವೆಲ್ಲರೂ ಒಂದೇ ದಿಕ್ಕಿನಲ್ಲಿ ಪ್ರಯಾಣ ಮಾಡುತ್ತಾ ಆ ಒಂದು ಕಾರ್ಯದಲ್ಲಿ ಮಗ್ನರಾಗಿ ಈ ದೇಶದ 6,50,000 ಹಳ್ಳಿಗಳಲ್ಲಿ ಕೂಡ ಯಕ್ಷಗಾನ ಪ್ರದರ್ಶನವು ನಿರಂತರವಾಗಿ ಹಮ್ಮಿಕೊಳ್ಳುವ ಹಾಗೆ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗುವ ಎಂತ ಮೆಕ್ಕೆಕಟ್ಟು ಮೇಳದ ಕಲಾವಿದರು ಮತ್ತು ವ್ಯವಸ್ಥಾಪಕರನ್ನು ಮಗದೊಮ್ಮೆ ಅಭಿವಂದಿಸುತ್ತಾ ಯಕ್ಷಗಾನಗಳಿಗೆ ಶುಭಂ. ನಮಸ್ಕಾರ. ಜೈ ಶ್ರೀರಾಮ್. ರವಿ ಹೆಗ್ಡೆ ಹೆರ್ಮಂಡೆ ಕಾರ್ಯಕ್ರಮ ನಿರೂಪಿಸಿದರು. ಇಡೀ ಕಾರ್ಯಕ್ರಮ ಯಶಸ್ವಿಯಾಗಲು ಯಕ್ಷ ಕಲಾಭಿಮಾನಿ ಬಳಗ ಠಾಣೆಯ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಬೆಳೆಕೊಡ್ಲು ಹೊಸೂರು ಮತ್ತು ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಮಂಡಳಿ ಮುಂಬಯಿಯ ಸಂಚಾಲಕರಾದ ಸುರೇಶ್ ಬರ್ಕಲ್ ಮಕ್ಕಿ ಅವರ ಶ್ರಮ ಅಪಾರವಾಗಿತ್ತು. ಈ ಯಕ್ಷಗಾನ ಸಂಭ್ರಮವನ್ನು ನೂರಾರು ಕಲಾಭಿಮಾನಿಗಳು ಕಣ್ತುಂಬಿಕೊಂಡು ಆನಂದಿಸಿದರು.
ಅವರೇ ವಾರಿ ಕೂತಿದ್ದಾರೆ, ನಂಗೆ ವಾರಿ ಅಂತಾರೆ ಅವರು. ಅದಲ್ಲ, ನಾನು ವಾರಿ ಅಲ್ಲ. ಹಾ ಹಾ ನೀವು ಊಟ ಮಾಡ್ಕೊಂಡು ಹೋಗಿದ್ದೀರಿ ನಾ ಸಾರಿಸ್ಲಿಕ್ಕೆ. ನೀನೇ ಮಾಡುತ್ತಾರೆ ನೀವು ಹೇಳಿದ್ರು ಅದಲ್ಲ ಸಾರಿಸಂದ್ರೆ ಅದಲ್ಲ ಕರಾವಳಿಯ ಸಂಸ್ಕೃತಿಯನ್ನು ದೂರದ ಮಹಾರಾಷ್ಟ್ರದಲ್ಲೂ ಜೀವಂತವಾಗಿರಿಸಿ ಕಲಾವಿದರನ್ನು ಗೌರವಿಸುವ ಇಂತಹ ಕಾರ್ಯಕ್ರಮಗಳು ನಿಜಕ್ಕೂ ಶ್ಲಾಘನೀಯ. ಪ್ರಶಸ್ತಿ ವಿಜೇತ ಸುಭಾಷ್ ಚಂದ್ರ ಹೆಗ್ಡೆ ಅವರಿಗೆ ನಮ್ಮ ವಾಹಿನಿಯ ಕಡೆಯಿಂದಲೂ ಹಾರ್ದಿಕ ಅಭಿನಂದನೆಗಳು. ಇನ್ನಂಜೆ ಜಯರಾಮ್, ಮುಂಬೈ ನ್ಯೂಸ್ಗಾಗಿ. ನಾನು ಸವಿತಾ ಕುಲಕರ್ಣಿ. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Tatuan